ಸಿದ್ದೇಶ್ವರ ಮಹಾರಾಜ್ ಕಿ ಕೈ ಮೇಲೆತ್ತಿ ಚಪ್ಪಾಳೆ ತಟ್ಟಿ ನೋಡಲು ತುಲಾಭಾರ ಮಾಡುವಂತ ದಾನಿಗಳಿಗೆ. ಯಾಕಂದ್ರೆ 10 ಜನ ತುಲಾಭಾರವನ್ನು ಮಾಡ್ತಾ ಇದ್ದಾರೆ. ಆ 10 ಜನ ತುಲಾಭಾರ ಮಾಡುವಂತ ಭಕ್ತಾದಿಗಳು ಅನ್ನುವಂತ ಮಾತನ್ನು ಹೇಳ್ತಾ ಈಗ ಶ್ರೀಮತಿ ಅನ್ಶುಮಾ ಬುಕ್ನಟ್ಟಿ ಹಾಗೂ ಕುಟುಂಬ ವರ್ಗದವರು ಕೂಡ ಈಗ ತುಲಾಭಾರದ ಭಕ್ತಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹರ ಓಂ ನ ಕರ್ಮಣಾನ ಪ್ರಜೆಯ ಧನೇನ ತ್ಯಾಗಿನೈಕೆ ಅಮೃತತ್ವ ಮಾನಸಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತ ವಿಸಂತೆ ವೇದಾಂತ ವಿಜ್ಞಾನ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ 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 ಮಹಾದೇವ. ಈಗಾಗಲೇ ಈ ವೇದಿಕೆಗೆ 1ನೇ ತುಲಾಭಾರದ ಸೇವೆಯನ್ನ ಪ್ರತಿ ವರ್ಷ ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಅನ್ಶುಮಾ ಬುಕ್ನಟ್ಟಿ ಪೊಲೀಸ್ ಪಾಟೀಲ್ ಕುಟುಂಬ ವರ್ಗ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ಅವ್ರ ಕುಟುಂಬ ಚಂದ್ರಗೌಡ ಪೊಲೀಸ್ ಪಾಟೀಲ್ ಅವರಿಗೆ ಅಪ್ಪನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸಿ ಈಗ ಶೇಖರಪ್ಪ ಹುರ್ಕಡ್ಲಿ ಸಾಕಿನ್ ಕನಕಗಿರಿ ಹಾಗೂ ನಿರ್ಮಲಾ ಬಸಪ್ಪ ಹುರ್ಕಡ್ಲಿ ಈ ಕುಟುಂಬದವರು ಕೂಡ ವೇದಿಕೆಗೆ ಬರಬೇಕು. ಶೇಖರಪ್ಪ ಹುರ್ಕಡ್ಲಿ ಸಾಕಿನ್ ಕನಕಗಿರಿ ಹಾಗೂ ನಿರ್ಮಲಾ ಬಸಪ್ಪ ಹುರ್ಕಡ್ಲಿ ಸಾಕಿನ್ ಕನಕಗಿರಿ ಈ ದಾವತಿ ಬರೇ ಶಿವ ಹರ 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 ಮಹಾದೇವ. ಈಗಾಗಲೇ ಶೇಖರಪ್ಪ ಸಲ್ಲಿಸಿ ಪೂಜ್ಯರಿಂದ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಇನ್ನ ಚಂದ್ರಗೌಡರು ಶೇಖರು ಶ್ರೀಮತಿ ವಿಶಾ ಇನ್ನ ಅಪ್ಪನಿಗೆ ಈಗಾಗಲೇ ತುಲಾಭಾರದ ಸೇವೆಯನ್ನ ಶರಣರು ವೇದಿಕೆಯಿಂದ ಬೇಗನೆ ನಿರ್ಗಮಿಸಬೇಕು. ಯಾಕಂದ್ರೆ ಇನ್ನೂ ಸಮಯ. ಈಗ ಬುದ್ಧಿಸ್ವಾಮಿಯವರ ಆಶೀರ್ವಾದವನ್ನು ಪಡಿಬೇಕು. ಈಗ ಕೊನೆಯ ತುಲಾಭಾರ ರಶ್ಮಿತಾ ಶ್ರೀವತ್ಸ ರೇವತಿ ಹುನಗುಂಡಿ ಇವರ ಅಜ್ಜನಾದ ಹನುಮಂತಪ್ಪ ಮುಗುಳಿ ಇವರು ಕೂಡ ತುಲಾಭಾರದ ರೂಪದಲ್ಲಿ 25,000 ದಾನಿಗಳಿಗೆ ಅಪ್ಪನ ಆಶೀರ್ವಾದ ಸದಾವ ಕಾಲ ಇರಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಎನ್ನ ಹಾನಿರುತ್ತೆ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದು ಮೆತ್ತಿ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಬಸವಾದೀಶ್ವರ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾನಗಲ ಗುರುಕುಮಾರ ಶಿವಯೋಗಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಚಿಕ್ಕೇನಕೊಪ್ಪದ ಮೌನ ತಪಸ್ವಿಗಳಾಗಿರುವಂಥ ಚನ್ನವೀರ ಮಹಾಸ್ವಾಮಿಗಳಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಮೌನ ತಪಸ್ವಿಗಳ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಅದರ ಜೊತೆಯಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು, ಅದ್ಭುತವಾಗಿರುವಂಥ ಈ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿ ಹಾಗೂ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಹೊಂದಿರುವಂಥವರು, ನಿಮ್ಮೆಲ್ಲರ ಕಾಮಧೇನು ಕಲ್ಪವೃಕ್ಷ ಎಂದೇ ಪ್ರಖ್ಯಾತಿ ಹೊಂದಿರುವಂಥ ಸದ್ಯದ ಪೂಜ್ಯರಾಗಿರುವಂಥ ಶಿವಶಾಂತ ವೀರ ಶರಣರ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ನಾದ ವಿನಾದ ಸುನಾದಗಳಿಂದ ಅದ್ಭುತವಾಗಿರುವಂಥ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂಥ ಸಂಗೀತ ಸೇವಕರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮೆಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ಎಲ್ರಿಗೂ ಕೂಡ ಅನಂತ ಶರಣಾರ್ಥಿಗಳು. ನಾವೆಲ್ಲರೂ ಕೂಡ ಅವತ್ತೊಂದು ದಿವಸ ಚನ್ನವೀರ ಶರಣರ ಅದ್ಭುತವಾಗಿರುವಂಥ ಜಾತ್ರೆ ಹಾಗೂ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ. ಬಹಳಷ್ಟು ಈ ಅದ್ಭುತವಾಗಿರುವಂಥ ಈ ಭಾಗದ ಒಂದು ಜಾತ್ರೆ ನಿಮ್ಮೆಲ್ಲರಿಗೂ ಕೂಡ ಖುಷಿ ತಂದಿರುವಂಥ ಒಂದು ಅದ್ಭುತ ಒಂದು ಕ್ಷಣ ಇದೆ. ಒಂದು ಕಡೆ ಸಾಮೂಹಿಕ ವಿವಾಹ, ಬಡವರ ಕಲ್ಯಾಣದ ಕಾರ್ಯ, ಅದ್ಭುತವಾಗಿರುವಂಥ ಒಂದು ಮಹತ್ವದ ಕಾರ್ಯ. ಇವತ್ತು ಒಂದು ದಿವಸ ಒಬ್ಬರ ಮದುವೆ ಮಾಡಬೇಕಾಗಿತ್ತಂದರೆ 5-10 ಲಕ್ಷ ರೂಪಾಯಿ ಆಗ್ತೈತೆ. ಅದರ
ಅರಿವನ್ನು ಅರಿತುಕೊಂಡು ಪೂಜ್ಯರು ಪ್ರತಿ ವರ್ಷನೂ ಕೂಡ ಬಡವರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರು ಅಜ್ಜನ ಒಂದು ಸ್ಮರಣೋತ್ಸವದ ನಿಮಿತ್ತವಾಗಿ ಇಲ್ಲಿ ಏನು ಸಾಮೂಹಿಕ ವಿವಾಹವನ್ನು ಇಲ್ಲಿ ಏರ್ಪಡಿಸಿದ್ದು ಬಹಳ ಒಂದು ಅರ್ಥಪೂರ್ಣ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಜನರಿಗೆ ಮಳೆ ತೊಂದರೆಯಾಗಿ ಎಲ್ಲ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಅಂತಹದನ್ನು ಅರಿತು ಪೂಜ್ಯರು ನಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ, ಭಕ್ತರಿಗೆ ಒಂದಿಷ್ಟು ಸ್ವಲ್ಪ ಅನುಕೂಲ ಆಗಲಿ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಅಜ್ಜನ ಒಂದು ಪುಣ್ಯೋತ್ಸವ ನಿಮಿತ್ತ ಅಷ್ಟೇ ಎಲ್ಲರಿಗೂ ಕೂಡ ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಆಶಾ ಭಾವನೆ, ಅಜ್ಜನ ಒಂದು ಭಾವನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ನೆನೆಸ್ಕೊಳ್ಬೇಕು. ಪೂಜ್ಯರು, ಪ್ರಸ್ತುತ ಪೂಜ್ಯರು, ಹಿಂದಿನ ಪೂಜ್ಯರು ಕೂಡ ಬಹಳ ತಪಸ್ವಿಗಳು, ಅದ್ಭುತವಾಗಿರುವಂಥ ಮೌನ ಯೋಗಿಗಳು, ಮೌನದಲ್ಲೇ ಇದ್ದುಕೊಂಡು ಜಗತ್ತನ್ನು ಉದ್ಧರಿಸುವಂಥ ಅದ್ಭುತ ಒಂದು ಶಕ್ತಿ ಅದು ನಮ್ಮ ಚೆನ್ನವೀರ ಮಹಾಸ್ವಾಮಿಗಳು ಅನ್ನೋದನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅವರ ಕರಸಂಜಾತ ಮಹಾಸ್ವಾಮಿಗಳು ಈಗಿನ ಪ್ರಸ್ತುತ ಪೂಜ್ಯರು ನಿಮ್ಮೆಲ್ಲರಿಗೆ ಪ್ರೀತಿಗೆ ಪಾತ್ರವಾದವರು. ಅವರು ಬಹಳ ಒಂದು ಶಿವಪೂಜಾನಿಷ್ಠರು. ತ್ರಿಕಾಲ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಪ್ರತಿ ಮಂಗಳವಾರದಂದು ಮೌನವನ್ನು ಮಾಡುವುದರ ಮೂಲಕವಾಗಿ ಅದ್ಭುತವಾಗಿರುವಂಥ ಒಂದು ಶಕ್ತಿಯನ್ನು ಪಡೆದುಕೊಂಡು ಇಲ್ಲಿರುವಂಥ ಕ್ಷೇತ್ರ ಬಹಳ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಈ ಭಾಗದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಅದ್ಭುತವಾಗಿರುವಂಥ ಒಂದು ಶಿಕ್ಷಣವನ್ನು ಈ ಮಠದಿಂದ ಕೊಟ್ಟು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಮನೆಗಳಲ್ಲಿ ಇವತ್ತಿನ ದಿವಸ ನೌಕರಿ ತಗೊಂಡಾರ, ಉದ್ಯೋಗವನ್ನು ಕಲ್ಪಿಸಿಕೊಂಡಾರಪ್ಪ ಅಂದರೆ ಈ ಭಾಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಮಠ ಅಂದರೆ ಅದು ನಮ್ಮ ಬಳಗಾನವರ ಮಠ ಅನ್ನೋದನ್ನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಪ್ರತಿ ಮನೆಯಲ್ಲೂ ಒಬ್ಬ ನೌಕರಿ ಮಾಡ್ತಾ ನಂತರ ಆ ಮನೆ ಬೆಳಕಾಗುತ್ತೆ. ಆ ಬೆಳಕಾಗುವಂಥ ಮಹತ್ವದ ಕಾರ್ಯವನ್ನು ನಮ್ಮ ಪೂಜ್ಯರು ಮಾಡ್ತಾ ಇದ್ದಾರೆ. ಆ ಪೂಜ್ಯರು ಹೇಗಿದ್ದಾರೆ ಅಂದರೆ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳವರು, ಸರಳವಾಗಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥವ್ರು. ಸಣ್ಣ ಮಠದ ಸ್ವಾಮಿಗಳು ಬರಲಿ, ದೊಡ್ಡ ಮಠದ ಸ್ವಾಮಿಗಳು ಬರಲಿ, ಬಡ ಗುಡಿಸಲಲ್ಲಿರುವಂಥ ಭಕ್ತ ಬರಲಿ, ಅರಮನೆ ಒಳಗಿರುವಂಥ ಭಕ್ತ ಬರಲಿ, ಎಲ್ಲರನ್ನೂ ಕೂಡ ಒಂದೇ ಭಾವನೆಯಿಂದ ನೋಡುವಂಥ ಪೂಜ್ಯರು ಅದು ನಮ್ಮ ಚೆನ್ನವೀರ ಮಹಾಸ್ವಾಮಿಗಳನ್ನು ಅದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಪರಮ ಪೂಜ್ಯರು ನಮ್ಮ ಪಾಲಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯನೇ ಸರಿ ಅನ್ನೋದನ್ನ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಇವತ್ತಿನ ದಿವಸ ಭಕ್ತರಿಗಾಗಿಯೇ ಇವತ್ತಿನ ದಿವಸ ಅದ್ಭುತ ಕಾರ್ಯವನ್ನು ಈ ಶ್ರೀಮಠ ಮಾಡ್ತಾ ಇದೆ. ನಾವು ಹುಬ್ಬಳ್ಳಿ ಮಹಾನಗರದಲ್ಲಿ ನಾವು ಕಾಣುವಂಥದ್ದು ಅದ್ಭುತ ಒಂದು ಶಕ್ತಿ. ಅದು ಕಣ್ಣು ಇಲ್ಲದವರಿಗೆ ಅನಾಥ ಆಶ್ರಮವನ್ನು ಮಾಡಿ ಪೂಜ್ಯರು ಈಗಾಗಲೇ ತುಲಾಭಾರ ಮಾಡುವಂಥ ನೀವೆಲ್ಲ ಕಣ್ಣು ತುಂಬ ನೋಡ್ತಾ ಇದ್ರಿ. ಆ ತುಲಾಭಾರದ ಕಾಣಿಕೆ ಅದು ಎದಕ್ಕೂ ಕೂಡ ನಾನು ಮಠಕ್ಕೆ ಬಳಸಂಗಿಲ್ಲ. ಆ ಕಾಣಿಕೆಯನ್ನು ಎಲ್ಲಿ ಬಳಸ್ತೇನಪ್ಪ ಅಂದರೆ ಅದು ನವನಗರದಲ್ಲಿರುವಂಥ ಅನಾಥರು ಅದರಲ್ಲ ಅಂಥವರ ಪಾಲಿಗೆ ಆ ಹಣ ಸಲ್ಲಿದೆ ಅನ್ನುವಂಥ ಮಾತು ಅದು ಸತ್ಯವಾಗಿರುವಂಥ ಮಾತು ಅನ್ನೋದನ್ನ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ನೋಡ್ರಿ, ಅಜ್ಜವರು ಇಲ್ಲಿ ಎಲ್ಲ ಕೈಕಾಲ ಎಲ್ಲ ಸರಿ ಇದ್ದವ್ರು ಇಟ್ಕೊಂಡು ಜಪಾನ್ ಮಾಡೋದು ಅಷ್ಟೇ ಇಲ್ಲ, ಕಣ್ಣಿಲ್ದವ್ರಿಗೂ ಕೂಡ ಏನಂಗೆ ನಮ್ಮ ಪುಟ್ಟರಾಜ ಅಜ್ಜ ಹೆಂಗೆ ಅಂಥವ್ರಿಗೆ ಬಾಳಿಗೆ ಬೆಳಕಾರಲ್ಲ ಅದೇ ಸಾಲಿನಲ್ಲಿ ಮತ್ತೊಬ್ಬ ಯೋಗಿ ಅದು ನಮ್ಮ ಬಳಗಾನವರದ ಪೂಜ್ಯರು ಅಂಥವ್ರಿಗೆ ಒಂದು ಅದ್ಭುತವಾಗಿರುವಂಥ ಬೆಳಕಾಗಿ ಅವರು ನಿಂತಿದ್ದಾರೆ. ಅಂದರೆ ಇದೇ ಸ್ವಾಮಿತ್ವದ ಒಂದು ಅದ್ಭುತ ಶಕ್ತಿ ಅನ್ನೋದನ್ನ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಹೆಮ್ಮೆ ಎನಿಸ್ತಾ ಇದೆ. ಅಂತಹ ಪರಮ ಪೂಜ್ಯರು ಮಾಡುವಂಥ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಅವರ ಹಿಂದೆ ಭಕ್ತರು, ಅವರ ಹಿಂದೆ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ಅವರಿಗೆ ಸಹಾಯವನ್ನು ಕೂಡ ನಾವು ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಇದೇವಂದರೆ ನಮ್ಮೆಲ್ಲರ ಒಂದು ಪುಣ್ಯ ಅನ್ನೋದನ್ನ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಅಂತಹ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಿ, ಈಗ ತಾನೇ ವೇದಿಕೆಗೆ ಕಲಾವಿದರು ಕೂಡ ಬಂದು ಇಲ್ಲಿ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂತಹ ಕಲೆಗಾಗಿ ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಮಠಗಳು ಕೊಡ್ತಾ ಇದ್ದಾವೆ ಅನ್ನೋದಕ್ಕೆ ನಮ್ಮ ಚೆನ್ನವೀರೇಶ್ವರ ಮಠನೇ ಸಾಕ್ಷಿ ಅನ್ನೋದನ್ನ ಸಂದರ್ಭದಲ್ಲಿ ಈ ಸ್ಮರಣೆಯನ್ನು ಮಾಡ್ತಾ, ಅಂತಹ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿ ಇರೋಣ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಿ,
ಪೂಜ್ಯರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ವಿರಮಿಸ್ತಾ ಇದ್ದೇವೆ. ಜೈ ಗುರು ಬಸವೇಶ್. ಇಲ್ಲಿವರೆಗೆ ಕುಂದಗೋಳದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಾಣಸ್ವರೂಪ ಅಭಿನವ ಬಸವಣ್ಣಜ್ಜ ಅವರು, ಬಹುಶಃ ನೀವು ಕುಂದಗೋಳದ ಆ ಕಲ್ಯಾಣಪುರ ಮಠ ನೋಡ್ಬೇಕು, ನೀವೆಲ್ಲ ಒಂದು ಸಾರಿ ಜೀವನದಲ್ಲಿ ನೋಡ್ಬೇಕು. ಇವತ್ತು ಅಂಥ ಪರಂಪರೆಯನ್ನು ಹೊಂದಿರುವಂಥ ಮಠಕ್ಕೆ ಕಳೆದ ಸ್ವಲ್ಪ ದಿನಗಳಲ್ಲಿ ಇವರು ಪಟ್ಟಕ್ಕಾಗ್ತಾರೆ. ಅವರ ಪಟ್ಟಾಧಿಕಾರ ಮಹೋತ್ಸವ ಆಗ್ತದೆ. 1 ತಿಂಗಳಲ್ಲ 3 ತಿಂಗಳ ನಿರಂತರವಾಗಿ ಸಂಚಾರಿ ಬಸವ ಪುರಾಣ ಶ್ರೀಮಠದಲ್ಲಿ ಸುಮಾರು 50ಕ್ಕೂ ಸಾವಿರ ಜನ ನಿತ್ಯ ಪ್ರವಚನ. ಆ ಬಸವ ಪುರಾಣವನ್ನು ಉಪ್ಪಿನಬೆಟಗೇರಿಯ ಪರಮ ಪೂಜ್ಯರ ಒಂದು ಅಮೃತವಾಣಿಯಿಂದ ಇವತ್ತು ಪ್ರವಚನವನ್ನು ಹೇಳಿಸಿದರೆ 1 ವರ್ಷದ ನಿರಂತರವಾಗಿ ಅಪ್ಪನ ಒಂದು ಪಟ್ಟಾಧಿಕಾರವನ್ನು ಮಾಡಿಕೊಂಡಂಥ ಒಂದು ಇತಿಹಾಸ ಅದು ಕುಂದಗೋಳದ ಕಲ್ಯಾಣಪುರ ಮಠಕ್ಕಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಒಂದು ಪಟ್ಟಾಧಿಕಾರದ ಒಂದು ಏನು ನೂತನ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡಿ ಸಮಾಜ ದೀಕ್ಷೆಯನ್ನು ಪಡೆದುಕೊಂಡಿದ್ದ ಸಂದರ್ಭದಲ್ಲಿನೇ ಶ್ರೀಮಠ ಅಪ್ಪವರವರಿಗೆ ಗುರು ಗೌರವಾರ್ಪಣೆಯನ್ನು ನೀಡಿ ಆಶೀರ್ವಾದವನ್ನು ನಮ್ಮೆಲ್ಲ ಭಕ್ತರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.